ಹೋಗಲ್ಲ, ಅವ್ನು ಬಟ್ಟೆ ಕೊಡಿಸಲ್ಲ, ಮತ್ತು ಕೇಳಿದ್ದು ಕೊಡಿಸಲ್ಲ, ಕರ್ಕೊಂಡು ಹೋಗಲ್ಲ, ಟೈಮ್ ಕೊಡಲ್ಲ ಅಂತ ಬಿಟ್ಟೋಗೋ ಎಷ್ಟೋ ಕಪಲ್ಸ್ಗಳ ಮಧ್ಯೆ ಇದೊಂಥರ ಯೂನಿಕ್ ಆದಂಥ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಆ ಹುಡುಗಿ ಆಕ್ಸಿಡೆಂಟ್ ಆಗಿ ಶೇಪ್ ಔಟ್ ಆಗಿ ಅವಳಿಗೆ ಕಾನ್ಷಿಯಸ್ಸೇ ಇಲ್ಲ ಅಂದರು, ಅದು ಬರೋ ತನಕ ಅವಳ ಜೊತೆಗೆ ನಿಂತ್ಕೊಂಡು ಅದೇನಂತಾರಲ್ಲ ಅವರೆಲ್ಲ ಮೆಮೊರೀಸ್ನ ಮತ್ತೆ ರೀಕ್ರಿಯೇಟ್ ಮಾಡಿ ಆ ಬಾಂಡಿಂಗ್ನ ಹಾಗೆ ಉಳಿಸ್ಕೊಂಡು, ಸೊ ಫೈನಲಿ ಮುದ್ದು ಅಂದ ತಕ್ಷಣ ಅವಳು ಹಾಂ ಅಂತ ರಿಯಾಕ್ಟ್ ಮಾಡ್ತಾಳೆ. ದಟ್ ವಾಸ್ ರಿಯಲಿ ಆಸಮ್, ತುಂಬಾ ಚೆನ್ನಾಗಿತ್ತು. ಸೊ ಈ ಥರದ ಲವ್ ಸ್ಟೋರೀಸ್ ಈಗಿನ ಜನತೆಗೆ, ಈಗಿನ ಲವರ್ಸ್ಗೆ ಮಾದರಿ ಅಂತಲೇ ಹೇಳ್ಬೋದು. ತುಂಬಾ ಮುದ್ದಾದ ಲವ್ ಸ್ಟೋರಿ. ಸಲ ಬಿಡುವಿದ್ರೆ ಲವರ್ಸ್ ಪ್ಲೀಸ್ ಪಾರ್ಕು ಅದು ಇದು ಸುತ್ತಾಡೋ ಬದಲು ಇದೊಂದು ಸಿನಿಮಾ ನೋಡಿಬಿಡಿ, ತುಂಬಾ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್, ಲವ್ ಯು ಮುದ್ದು. ಆ್ಯಂಡ್ ಎಸ್ಪೆಷಲಿ ರೇಷ್ಮಾ ಆ್ಯಂಡ್ ಸಿದ್ದು, ಲವ್ ಯು ಮುದ್ದು, ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ. ಅದು ಕೂಡ ಕಪಲ್ಸ್ ಮೇನ್, ಇವಾಗೆಲ್ಲ ಲವ್ ಅದು ಇದು ಅಂತ ಹೇಳ್ತಾರಲ್ಲ. ಇನ್ನೊಂದು ಏನು ಕೇಳ್ಕೊಳ್ಳೋದು ಅಂದರೆ ಪ್ರತಿಯೊಬ್ಬರಿಗೂ ಆ ಥರ ಒಂದು ಲವ್ ಮಾಡೋ ಒಂದು ಜೆಂಟ್ಲ್ಮ್ಯಾನ್ ಸಿಗಬೇಕು. ಆ ಥರ ಇದ್ದಾಗ ಯಾವ ಬ್ರೇಕಪ್ಸ್ ಅವೆಲ್ಲ ಆಗೋದೇ ಇಲ್ಲ. ಸೊ ಅಂಥ ಒಂದು ಹಸ್ಬೆಂಡ್ ಮೆಟೀರಿಯಲ್ ಎಲ್ರಿಗೂ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ. ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಲವ್ ಹೇಗೆ ಗೊತ್ತಾ, ಸುಮ್ಮನೆ ಏನೋ ಡೌಟ್ಸು, ಅದು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಬ್ರೇಕಪ್ಸ್ ಆಗುತ್ತೆ. ಬಟ್ ಏನು ಅಂತಂದರೆ ನಾರ್ಮಲಾಗಿ ಈ ಸಿನಿಮಾನ ಬಂದು ನೋಡಿ ನೀವು, ಇದು ಒಂದು ಸತ್ಯ ಒಂದು ಕತೆ ಇದೆ ಆ್ಯಕ್ಚುಲಿ. ಆ ಒಂದು ಆಧಾರ ಇಟ್ಕೊಂಡು ಸಿನಿಮಾ ಮಾಡಿರೋದು. ಬಂದು ನೋಡಿದ್ರೆ ನಿಮಗೆ ಅನಿಸುತ್ತೆ, ಓ ನನಗೆ ಈ ಥರ ಒಂದು ಹಸ್ಬೆಂಡ್ ಮೆಟೀರಿಯಲ್, ಐ ಮೀನ್ ಇಷ್ಟು ಲವ್ ಮಾಡುವಂಥ ಒಂದು ಹುಡುಗ ನನಗೆ ಬೇಕು ಅಂತ ಫೀಲ್ ಆಗ್ತೀರಾ. ದಯವಿಟ್ಟು ಇದನ್ನು ನೋಡಿ. ಇನ್ನೂ ಏನಾದರೂ ಆ ಹುಡುಗಿ ಕೈ ಕೊಡಬೇಕು, ಈ ಹುಡುಗಿ ಕೈ ಕೊಡಬೇಕು ಅನ್ನೋರು ದಯವಿಟ್ಟು ಇದನ್ನೆಲ್ಲ ಬಿಟ್ಟಾಕ್ತೀರಾ, ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿ, ಚೆನ್ನಾಗಿದೆ. ಆ ಒಂದು ನಿಜವಾದ ಪ್ರೀತಿನೂ ಉಳಿಸ್ಕೊಳ್ಳೋದ್ರಲ್ಲಿ ಒಂದು ಹೋರಾಟದಲ್ಲಿ ಜಯ ಸಿಗುತ್ತಲ್ಲ, ಅದಿಷ್ಟ ಆಯಿತು ಸರ್. ನಿಜವಾಗ ಇವತ್ತಿನ ಕಾಲದಲ್ಲಿ ಈ ರೀತಿ ಸಬ್ಜೆಕ್ಟ್ ಇಟ್ಕೊಂಡು ಮಾಡೋದು ಕಷ್ಟನೇ ಇದೆ. ಯಾಕೆಂದರೆ ಇವತ್ತು ಪ್ರೀತಿಗೆ ವ್ಯಾಲ್ಯೂಸೇ ಇಲ್ಲ. ಪ್ರೀತಿನ ಏನೋ ಒಂದು ಅಟ್ಯಾಚ್ಮೆಂಟು ಇಲ್ಲ. ಈಗ ಅದು ಎಷ್ಟು ಬೇಗ ಅಟ್ಯಾಚ್ ಆಗುತ್ತೋ ಅಷ್ಟು ಬೇಗ ಡಿಟ್ಯಾಚ್ ಆಗುತ್ತೆ. ಚೆನ್ನಾಗಿದೆ ಸರ್, ಇಷ್ಟ ಆಯಿತು ಸರ್. ಅದನ್ನೇ ನಾನು ಹೇಳೋಕ್ಕಿದ್ದೆ, ಇವತ್ತಿನ ಪ್ರೀತಿಗಳು ಕ್ಷಣಿಕ. ಯಾವಾಗ ಪ್ರೀತಿ ಆಗುತ್ತೆ, ಯಾವಾಗ ಪ್ರೀತಿ ಮುಗ್ದೋಗ್ಬಿಡುತ್ತೆ ಗೊತ್ತಿಲ್ಲ. ಅಂದರೆ ಏನೇ ಲವ್ ಸ್ಟೋರಿ ಬಂದರೂ ಬಿಟ್ಕೊಡ್ಬಾರ್ದು, ಒಬ್ರಿಗೊಬ್ರು ಹೊಂದಾಣಿಕೆ ಹೋಗಬೇಕು. ಯಾವುದೇ ಲೈಕ್ ಹೆಲ್ತ್ ಇಶ್ಯೂಸ್ ಏನೇ ಆದ್ರೂ ಲೈಕ್ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ. ತುಂಬ ವ್ಯತ್ಯಾಸ ಇದೆ ಸರ್. ಇವಾಗ ಅವರಿಲ್ಲ ಅಂದರೆ ಇವರು, ಬಟ್ ಒಂದ್ಸಲ ಲವ್ ಮಾಡಿದ್ರೆ ಬಿಟ್ಕೊಡ್ಬಾರ್ದು ಅನ್ನೋದು ಗೊತ್ತಾಯ್ತು. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ಲೈಕ್ ಒಂದು ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಎಲ್ಲರೂ ವಾಚ್ ಮಾಡಿ ಅಂತ ಹೇಳ್ತೀನಿ. ಇಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿತ್ತು. ಫುಲ್ ಮೂವಿ ಇಷ್ಟ ಆಯಿತು. ಇಟ್ ವಾಸ್ ರಿಯಲ್ ಬ್ಯೂಟಿಫುಲ್ ಲವ್ ಸ್ಟೋರಿ. ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಸಿದ್ಧಾರ್ಥ್. ಇಟ್ ವಾಸ್ ವೆರಿ ನೈಸ್. ಲವ್ವೇ ಇಲ್ಲ ಅಲ್ಲ, ಎಲ್ಲ ಸರ್ಫೇಸ್ ಲೆವೆಲ್ ಅಷ್ಟೇ. ಲವ್ ಅಂತಾನೇ ಇಲ್ಲ, ನನ್ನ ಲವ್ ಅಂತ ವರ್ಡೇ ಎಕ್ಸಿಸ್ಟ್ ಆಗಲ್ಲ. ಬಟ್ ದಿಸ್ ವಾಸ್ ವೆರಿ ಬ್ಯೂಟಿಫುಲ್. ಎಲ್ಲರೂ ನೋಡಿ. ಇಟ್ ಈಸ್ ಅ ಬ್ಯೂಟಿಫುಲ್ ಮೂವಿ, ಆ್ಯನ್ ಎಕ್ಸಾಂಪಲ್ ಆಫ್ ಹೌ ಲವ್ ಶುಡ್ ಬಿ. ಸರ್ ತುಂಬ ಚೆನ್ನಾಗಿದೆ. ಎಲ್ಲರೂ ಪ್ರೇಮಿಗಳು ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಈ ಫಿಲಮ್ನ ನೋಡಬೇಕು. ಕನ್ನಡ ಫಿಲಮ್ನ ನೋಡಿ ಅಡಿಸಿ ಬೆಳೆಸಿ ಉಳಿಸಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಪ್ರೀತಿ ಅನ್ನೋದು ಒಕ್ಕಲಿನಾಳದ ಕಾಮವಾಗಬಾರ್ದು, ಮನಸ್ಸಿನಾಳದ ಪ್ರೇಮವಾಗಬೇಕು. ಈ ಜನ್ರೇಷನವರು ಲವ್ನ ಹೆಂಗೆ ಮಾಡಬೇಕು ಅನ್ನೋದನ್ನು ಈ ಫಿಲಮ್ನ ನೋಡಿ ಕಲಿಬೇಕು. ಥ್ಯಾಂಕ್ ಯು ಸರ್. ಮೂವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಎವ್ರಿಡೇ ಲೈಫಲ್ಲಿ ನಾವು ನೋಡ್ತಾ ಇರೋ ಕಡೆ ಇವಾಗ ಆಲ್ಮೋಸ್ಟ್ ನಾವೇನು ನೋಡ್ತಿದ್ದೀವಿ ಅಂದರೆ ಟ್ರೂ ಲವ್ ಅನ್ನೋ ಹೆಸರಲ್ಲಿ ಎಲ್ಲರೂ ಮೋಸ ಮಾಡೋರೇ ಜಾಸ್ತಿ. ಬಟ್ ಟ್ರೂ ಲವ್ ಅಂತ ಈ ಥರ ಲವ್ ಮಾಡಿ ಅವ್ರನ್ನ ಲೈಕ್ ಎಂಥ ಸಿಚುವೇಷನಲ್ಲೂ ಕೈ ಬಿಡದೆ ಜೊತೆಗೆ ಇಟ್ಕೊಂಡು ಜೀವನ ಮಾಡೋದು ತುಂಬ ರೇರು ಅಂಥವ್ರು ಸಿಗೋದು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಈ ಮೂವಿ ರಿಯಲ್ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೀವಿ, ಈ ಏನು ಲವ್ ಮಾಡ್ತಾರೆ ಶ್ರೀಮಂತ ಮಕ್ಕಳು, ಬಡವ್ರ ಮಕ್ಕಳು ಹಾಳು ಮಾಡಿ ಹೋಗ್ತಾರೆ. ಅವ್ನು ಎಷ್ಟೇ ಶ್ರೀಮಂತ ಆಗಿದ್ರು ಕೂಡ ಆ ಹುಡುಗಿಗೋಸ್ಕರ ಎಷ್ಟು ಕಷ್ಟಪಡ್ತಾನೆ ಅಂತ ನಾವು ನೋಡಿದ್ದೀವಿ. ಆಮೇಲೆ ಕೊನೆಯಲ್ಲಿ ಕಣ್ಣೀರು ಬಂದುಬಿಡ್ತಾರೆ ನಮ್ಗೆ ನಿಜವಾಗ್ಲೂ. ಯಾಕಂದರೆ ಅವನು ಶ್ರೀಮಂತ ಹುಡುಗ ಅಷ್ಟು ಕಷ್ಟಪಟ್ಟು ಪೇಪರ್ ಹಾಕ್ಕೊಂಡು ಅವಳಿಗೋಸ್ಕರ ಏನೆಲ್ಲ ಕಷ್ಟಪಡ್ತಾನೆ, ಕೊನೆಗೆ ಆ ಪ್ರೀತಿನ ಒಂದು ಮಾಡ್ತಾರಲ್ಲ, ನಿಜಕ್ಕೂ ಖುಷಿ ಆಯ್ತದೆ. ಆದರೆ ಈ ಪ್ರೀತಿಗೆ ಯಾವತ್ತೂ ಜಯ ಇರುತ್ತೆ, ಸಾವಿಲ್ಲ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಪ್ರೀತಿಗೆ ಸಾವಿಲ್ಲ, ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸೀನರಿಗಳು ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ಮೀನಿಂಗ್ಫುಲ್ ಸಾಂಗ್ಸ್ ಹಾಕಿದ್ದಾರೆ, ಯಾವುದೂ ಆಡಂಬರ ಇಲ್ಲ. ಚೆನ್ನಾಗಿ ಮೂಡ್ ಬಂದಿದೆ ಸರ್ ಸಿನಿಮಾ. ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ರಿಯಲ್ ಮೂವಿ ರಿಯಲ್ ಸ್ಟೋರಿ ಆಗಿರೋದ್ರಿಂದ ತುಂಬ
ಲಾಸ್ಟಲ್ಲಿ ಫುಲ್ಲು ಫೀಲ್ ಆಯಿತು. ಈ ಒಂದು ರಿಯಲ್ ಸ್ಟೋರಿನ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ನೋಡಿ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಇವತ್ತಿನ ಲವ್ಗಳಿಗೂ ಈ ಲವ್ ಏನು ಡಿಫ್ರೆನ್ಸ್ ಅಂತಂದರೆ ಈ ಲವ್ಗೂ ಇವತ್ತಿನ ಲವ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗಿನ ಲವ್ವು ಫೇಕ್ ಆಗಿರುತ್ತೆ. ಈ ಲವ್ ಸ್ಟೋರಿ ಪ್ಯೂರ್ ಲವ್ ಸ್ಟೋರಿ. ಫೇಕ್ ಲವ್ ಸ್ಟೋರಿಗೂ ಪ್ಯೂರ್ ಲವ್ ಸ್ಟೋರಿಗೂ ತುಂಬ ಡಿಫ್ರೆನ್ಸ್ ಇದೆ. ಕೈ ಹಿಡ್ಕೊಂಡು ಓಡಾಡೋದೇ ಬೇರೆ, ಕೈ ಕೊಟ್ಟು ಎತ್ತೋದೇ ಬೇರೆ. ಆ್ಯಂಡ್ ಲಾಸ್ಟಲ್ಲಿ ನೀವೇ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗೋದಂತೂ 100% ನಿಜ. ಸಿನಿಮಾ ಇಷ್ಟ ಆಯಿತು. ಒಂಥರ ರಿಯಲ್ ಸ್ಟೋರಿ ತೊಗೊಂಡಿದ್ದಾರೆ. ಅದು ಜನರ ಮನಸ್ಸಿಗೆ ಸ್ವಲ್ಪ ತಟ್ಟುತ್ತೆ. ಅದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ. ಸೀನ್ರಿ ತುಂಬ ಚೆನ್ನಾಗಿದೆ. ಒಂದು ಏನು ಹೇಳ್ತಾರೆ, ಓಪನಿಂಗ್ ಸರ್ ಮತ್ತು ಕ್ಲೋಸಿಂಗ್ ಯಾವತ್ತೂ ಇದಾಗಿರಬೇಕು, ಅದೇ ನಮ್ಮ ಮನಸ್ಸಿಗೆ ನಿಲ್ಲೋದು. ಸೊ ಎಂಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ.